ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 52ನೆಯ ತಿರುನಾಮ ತ್ವಷ್ಟಃ. ಕಾಂಚೀಪುರದ ಹತ್ತಿರದ ತಿರುಪುಕ್ಕುಳಿಯಲ್ಲಿ ಒಬ್ಬ ಶಿಲ್ಪಿ ಇದ್ದನು. ಒಂದು ದಿನ ಅವನು ವಿಜಯರಾಘವ ಪೆರುಮಾಳ್ ದೇವಸ್ಥಾನಕ್ಕೆ ಹೋದಾಗ ಅರ್ಚಕರು ಆ ಕ್ಷೇತ್ರದ ಸ್ಥಳ ಪುರಾಣವನ್ನು ವಿವರಿಸುತ್ತಿದ್ದರು. ಸೀತೆಯನ್ನು ಅಪಹರಿಸಿದ ರಾವಣನನ್ನು ತಡೆಯಲು ಹೋಗಿ ಜಟಾಯು ಎಂಬ ಹಕ್ಕಿ ತುಂಬಾ ಗಾಯಗೊಂಡಿತ್ತು. ಜಟಾಯು ಸಾಯುವ ಮೊದಲು ರಾಮನಿಗೆ ರಾವಣನ ಬಗ್ಗೆ ಮುಖ್ಯ ವಿಷಯಗಳನ್ನು ತಿಳಿಸಿತು. ಜಟಾಯುವಿನ ಭಕ್ತಿ ನೋಡಿ ರಾಮನಿಗೆ ತುಂಬಾ ಸಂತೋಷವಾಯಿತು. ಅವನು ಜಟಾಯುವನ್ನು ಪ್ರೀತಿಯಿಂದ ಆಲಂಗಿಸಿಕೊಂಡು ಮಾಡಿದ ಸಹಾಯಕ್ಕೆ ಧನ್ಯವಾದ ಹೇಳಿ ಅವನಿಗೆ ಮೋಕ್ಷ ನೀಡಿದನು. ಈ ಕತೆ ಶಿಲ್ಪಿಯ ಮನಸ್ಸಿನ ಮೇಲೆ ಬಹಳ ಪರಿಣಾಮ ಬೀರಿತು. ಅದೇ ದೇವಸ್ಥಾನದ ಒಳಗೆ ಜಟಾಯುವಿಗೆ ಪ್ರತ್ಯೇಕವಾದ ವಿಶೇಷ ಸನ್ನಿಧಿಯಲ್ಲಿ ಅರ್ಚಕರು ವಿಧಿವಿಧಾನಗಳೊಂದಿಗೆ ಗೌರವ ಸಲ್ಲಿಸುತ್ತಿರುವುದನ್ನು ಶಿಲ್ಪಿ ನೋಡಿದನು. ಹಕ್ಕಿಯಾಗಿದ್ದ ಜಟಾಯುವಿಗೆ ಮೋಕ್ಷವನ್ನು ನೀಡಿ ದೇವಾಲಯದಲ್ಲೇ ಶಾಶ್ವತ ಮರ್ಯಾದೆ ನೀಡಿದ ಭಗವಂತನ ಮಹಿಮೆಯನ್ನು ನೆನೆದು ಅವನು ಭಕ್ತಿಭಾವದಿಂದ ಆಳವಾಗಿ ಚಿಂತಿಸುತ್ತಲೇ ಇದ್ದನು. ಆ ಶಿಲ್ಪಿಗೆ ತಾನು ದೇವರಿಗೆ ಏನಾದರೂ ಒಂದು ಪುಟ್ಟ ಸಹಾಯ ಅಥವಾ ಸೇವೆ ಮಾಡಬೇಕೆಂದು ಆಸೆಯಾಯಿತು. ಅದನ್ನು ಹೇಗೆ ಮಾಡಬೇಕೆಂದು ಅವನು ಅರ್ಚಕರನ್ನು ವಿಚಾರಿಸಿದನು. ಅರ್ಚಕರು, ನೀನು ಒಬ್ಬ ಶಿಲ್ಪಿಯಾಗಿರುವುದರಿಂದ ಒಂದು ಒಳ್ಳೆಯ ವಿಗ್ರಹವನ್ನು ಮಾಡಿ ಈ ಜಗತ್ತನ್ನೇ ಸೃಷ್ಟಿಸಿದ ಆ ದೇವರಿಗೆ ಕಾಣಿಕೆಯಾಗಿ ನೀಡು ಎಂದು ಸಲಹೆ ನೀಡಿದರು. ಆ ಶಿಲ್ಪಿ ತಕ್ಷಣವೇ ಕೆಲಸ ಆರಂಭಿಸಿ ಬಹಳ ಸುಂದರವಾದ ಕೀಲು ಕುದುರೆ ವಾಹನವನ್ನು ಸಿದ್ಧಪಡಿಸಿದನು. ಅದನ್ನು ಅವನು ವಿಜಯರಾಘವ ಪೆರುಮಾಳ್ಗೆ ಕಾಣಿಕೆಯಾಗಿ ಅರ್ಪಿಸಿದನು. ಶಿಲ್ಪಿಯ ಭಕ್ತಿಗೆ ಮೆಚ್ಚಿದ ಭಗವಂತನು ಅದನ್ನು ಸ್ವೀಕರಿಸಿ ಅವನಿಗೆ ದೇವಸ್ಥಾನದ ವಿಶೇಷ ಗೌರವಗಳನ್ನು ನೀಡಿ ಆಶೀರ್ವದಿಸಿದನು. ಇಂದಿಗೂ ತಮಿಳುನಾಡಿನ ಮಾಸಿ ಬ್ರಹ್ಮೋತ್ಸವದ 8ನೇ ದಿನ ಆ ಶಿಲ್ಪಿ ಕೆತ್ತಿದ ಕೀಲು ಕುದುರೆ ವಾಹನದ ಮೇಲೆ ವಿಜಯರಾಘವ ಪೆರುಮಾಳನ್ನು ಕೂರಿಸಿ ಭವ್ಯ ಮೆರವಣಿಗೆ ನಡೆಸಲಾಗುತ್ತದೆ. ನಿಜವಾದ ಕುದುರೆಯಂತೆ ಕಾಣುವ ಆ ವಿಗ್ರಹವನ್ನು ಕಂಡ ಭಕ್ತರಿಗೆ ಭಗವಂತನು ಸ್ವತಃ ಜೀವಂತ ಕುದುರೆಯನ್ನೇ ಏರಿ ಬರುತ್ತಿದ್ದಾನೆ ಎಂಬ ಅದ್ಭುತ ಅನುಭವವಾಗುತ್ತದೆ. ಆ ಕೀಲ್ ಕುದುರೆ ವಾಹನದ ಸೌಂದರ್ಯದ ಬಗ್ಗೆ ತಿಳಿದ ರಾಜನು ತನಗೂ ಅಂತಹದ್ದೇ ಒಂದು ವಾಹನವಿರಲಿ ಎಂದು ಬಯಸಿದನು. ಆದ್ದರಿಂದ ಅವನು ಶಿಲ್ಪಿಯನ್ನು ಕರೆದುಕೊಂಡು ಬರುವಂತೆ ಅವನ ಸೈನಿಕರಿಗೆ ಆದೇಶಿಸಿದನು. ರಾಜನ ಸೈನಿಕರು ಶಿಲ್ಪಿಯನ್ನು ರಾಜನ ಬಳಿಗೆ ಕರೆದುಕೊಂಡು ಹೋಗಲು ಬಂದಾಗ ಶಿಲ್ಪಿಯು ಭಗವಂತನು ನೀಡಿದ ಈ ವಿದ್ಯೆಯನ್ನು ನಾನು ದೇವರ ಸೇವೆಗೆ ಮಾತ್ರ ಬಳಸುತ್ತೇನೆ ಎಂದು ದೃಢವಾಗಿ ನಿರಾಕರಿಸಿದನು. ರಾಜನ ಮಾತನ್ನು ಕೇಳದಿದ್ದರೆ ಅಪಾಯ ತಪ್ಪದು ಎಂದು ಗೊತ್ತಿದ್ದರೂ ಶಿಲ್ಪಿ ಹಠ ಹಿಡಿದನು. ಆಗ ಸೈನಿಕರು ಅವನನ್ನು ಬಲವಂತವಾಗಿ ಗಾಡಿಗೆ ಏರಿಸಿ ಅರಮನೆಗೆ ಕರೆದುಕೊಂಡು ಹೊರಟರು. ಅವರು ವಿಜಯರಾಘವ ಪೆರುಮಾಳ್ ದೇವಾಲಯದ ಮುಂದೆ ಹೋಗುತ್ತಿದ್ದಾಗ ಶಿಲ್ಪಿ ಕೈಮುಗಿದು, ಹೇ ರಾಘವ, ನೀನು ಜಟಾಯುವನ್ನು ರಕ್ಷಿಸಿದಂತೆ ನನ್ನನ್ನೂ ರಕ್ಷಿಸು. ನನಗೆ ಈಗಲೇ ಮುಕ್ತಿ ಕರುಣಿಸು. ನಿನ್ನ ಸೇವೆಯನ್ನು ಬಿಟ್ಟು ಬೇರೆ ಯಾರ ಸೇವೆಯನ್ನು ಮಾಡಲು ನನಗೆ ಸಾಧ್ಯವಿಲ್ಲ ಎಂದು ಹೃದಯಪೂರ್ವಕವಾಗಿ ಪ್ರಾರ್ಥಿಸಿದನು. ಅರಮನೆಗೆ ತಲುಪಿದಾಗ ಆ ಶಿಲ್ಪಿಗೆ ಜೀವವಿಲ್ಲದಿರುವುದನ್ನು ನೋಡಿ ಸೈನಿಕರು ಆಶ್ಚರ್ಯಚಕಿತರಾದರು. ಭಗವಂತನು ಜಟಾಯುವಿನ ಮೇಲೆ ತೋರಿಸಿದ ಕರುಣೆಯಂತೆಯೇ ಆ ಶಿಲ್ಪಿಯ ಮೇಲೂ ದಯೆ ತೋರಿಸಿ ಅವನಿಗೆ ಕ್ಷಣ ಮಾತ್ರದಲ್ಲೇ ಮೋಕ್ಷವನ್ನು ಪ್ರದಾನಿಸಿದನು. ಇಂದಿಗೂ ಸಹ ತಮಿಳುನಾಡಿನ ಮಾಸಿ ಬ್ರಹ್ಮೋತ್ಸವದ 8ನೇ ದಿನದಂದು ವಿಜಯರಾಘವ ಪೆರುಮಾಳನ್ನು ಆ ಶಿಲ್ಪಿ ಕೆತ್ತಿದ ಕೀಲ್ಕುದುರೆಯ ವಾಹನದ ಮೇಲೆ ಕೂರಿಸಿ ಶಿಲ್ಪಿಯ ಮನೆಗೆ ಕರೆದುಕೊಂಡು ಹೋಗಿ ಅವನ ಕುಟುಂಬದವರಿಗೆ ಗೌರವ ಸಲ್ಲಿಸಲಾಗುತ್ತದೆ. ತ್ವಷ್ಟ ಎಂದರೆ ಶಿಲ್ಪಿ ಎಂದು ಅರ್ಥ. ಭಗವಂತನು ಶಿಲ್ಪಿಯಂತೆ ಈ ಜಗತ್ತಿನ ಎಲ್ಲ ಜೀವಿಗಳಿಗೆ ವಿಭಿನ್ನ ಹೆಸರುಗಳು ಮತ್ತು ಸುಂದರ ರೂಪಗಳನ್ನು ನೀಡಿರುವುದರಿಂದ ಅವನಿಗೆ ತ್ವಷ್ಟ ಎಂಬ ತಿರುನಾಮವಿದೆ. ನಾವು ಪ್ರತಿದಿನ ತ್ವಷ್ಟ್ರೇ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮಲ್ಲಿರುವ ಕಲಾತ್ಮಕ ಪ್ರತಿಭೆಗಳು ಮತ್ತಷ್ಟು ಉತ್ತಮವಾಗಿ ಬೆಳೆಯುವಂತೆ ಅನುಗ್ರಹಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.